ಕೆಟ್ಟದಕ್ಕ ಅದು ಗೊತ್ತಾಗ್ತಾ ಇಲ್ಲ. ಸತ್ತಮೆ ಅಂತಂದ್ರೆ ಎಲ್ಲೂ ಕಿರ್ತಿರಲ್ಲ, ಒಳ್ಳೇದಕ್ಕ ಕೆಟ್ಟದಕ್ಕ ಅಂತ ಅರ್ಥ ಆಗ್ತಾ ಇಲ್ಲ. ಕೆಟ್ಟದಕ್ಕ ಒಳ್ಳೇದಕ್ಕೆ. ಥ್ಯಾಂಕ್ ಯು. ಆಮೇಲೆ ಇವತ್ತು ಸತ್ತಮೆ ಅವ್ರಿಗೆ ಒಂದು ಹೆಸರು ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಅದೇ ಹೆಸರು ಕರಿಬೇಕು, ಕ್ರೇಜಿ ಸ್ಟಾರ್. ನಮ್ಮ ಸಾರ್ ಬಂದಿದ್ದಾರೆ, ಹಾಗೂ ಹೈಸ್ಕೂಲ್ ಹೆಡ್ ಮಾಸ್ಟರ್ ಬಂದಿದ್ದಾರೆ, ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಮೈನ್ ನಮ್ಮೆಲ್ಲರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶೋಕ್ ಸರ್, ಸೈಲೆಂಟ್ ಸ್ಟಾರ್ ಅಶೋಕ್ ಸರ್ ಬಂದಿದ್ದಾರೆ. ನನಗೂ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಮರ್ ಜ್ಯೋತಿ ಇನ್ಸ್ಟಿಟ್ಯೂಟ್ನ ಒಂದು ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತಾ, ನಾಗರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಎಲ್ಲ ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ತುಂಬ ಸಡಗರದಿಂದ ಅರ್ಥಗರ್ಭಿತವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ಸಡಗರ ಅಂತ. ಬಹುತೇಕ ಸಂಕ್ರಾಂತಿ ಸಡಗರವನ್ನು ನಾವು ಆಂಧ್ರದಲ್ಲಿ ತುಂಬ ಯಥೇಚ್ಛವಾಗಿ ನೋಡಿರ್ತೀವಿ. ಆಂಧ್ರದಲ್ಲಿ ಬಹುಶಃ ಈ ಸ್ಕೂಲಿಗೆ ಬಂದಿದ ತಕ್ಷಣ ಎತ್ತುಗಳು ಪೂಜೆ ಮಾಡೋ ಮುಖಾಂತರವಾಗಿ, ತರಕಾರಿ ಪೂಜೆ ಮಾಡೋ ಮುಖಾಂತರವಾಗಿ ಒಂದು ಸ್ಕೂಲ್ಗೆ ಒಂದು ಸೊಬಗು ಮತ್ತನ್ನು ಕೊಟ್ಟಿದ್ದೀರಿ. ಹೊಸತನವನ್ನು ನಿಮ್ಮ ಸ್ಕೂಲ್ ಕಂಡುಹಿಡಿತಾ ಇದೆ. ನೀವು ಹೊಸದು ಏನಾದರೂ ಮಾಡಬೇಕನ್ನೋದು ನಿಮ್ಮ ಸ್ಕೂಲ್ ತೋರಿಸ್ತಾ ಇದೆ. ನನಗೂ ಮತ್ತು ಈ ಸ್ಕೂಲ್ಗೆ 7 ವರ್ಷಗಳ ಅಭಿನವ ಒಂದು ಸಂಬಂಧ ಈ ಸ್ಕೂಲ್ಗಿದೆ. ಬಹುಶಃ ನಾನು ಸೋತಾಗಿಂದನೂ ಈ ಸ್ಕೂಲ್ಗೆ ಬಂದು ನಿಮ್ಮ ಜೊತೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ತಕ್ಕಂಥ ರೀತಿಯನ್ನು ನಾನು ಮಾಡ್ತಾ ಇದ್ದೀನಿ. ಬಹುಶಃ ನಾನು ಗೆದ್ದಾದ್ಮೇಲೆ ಕೂಡ ಈ ಸ್ಕೂಲ್ಗೆ ಮತ್ತೆ ಬರ್ತಾ ಇದ್ದೀನಿ. ಬಹುಶಃ ಅಮರ್ ಜ್ಯೋತಿ ಸ್ಕೂಲ್ಗೂ ನನಗಿರ್ತಕ್ಕಂಥ ಅಭಿನವ ಒಂದು ಸಂಬಂಧವನ್ನು ಮತ್ತು ತುಂಬ ದೊಡ್ಡ ಮಟ್ಟಕ್ಕೆ ತೋರಿಸ್ತಾ ಇದೆ. ತುಂಬ ಖುಷಿಯಾಗಿ ಎಲ್ಲ ಮಕ್ಕಳಿಗೂ ಸಹ ಬಂದಿದ್ದೀರಿ. ಅದೇ ರೀತಿ ಅದೇ ಖುಷಿಯಾಗಿ ಕೂಡ ಪೇರೆಂಟ್ಸ್ ಕೂಡ ನಮ್ಮ ಮಗು ಯಾವಾಗ ಬರುತ್ತೆ ಡ್ಯಾನ್ಸ್ಗೆ ಅಂತ ವೆಯ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತು, ಆಯ್ತಲ್ವಾ? ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ, ಬೇಗ ಮುಗಿಸೋಗಪ್ಪ ಅಂತ ಹೇಳ್ತಾ ಇದ್ದೀರಿ, ಆಯ್ತಲ್ವಾ? ಅದು ನನಗೆ ಗೊತ್ತು. ಓಕೆ, ಯಾಕೆಂದ್ರೆ ಇವತ್ತರ ನೀವು ಕಾಯ್ತಾರೆ ನಿಮ್ಮ ಮಕ್ಕಳಿಗೋಸ್ಕರ, ನಮಗೋಸ್ಕರ ಅಲ್ಲ. ಯಥಾರಾಜಪ್ರಾಗ ನಾವೆಲ್ಲ ಆಡಿ ಸಾಕಾಗ್ಬಿಟ್ಟಿದ್ವಿ ರಾಜಕಾರಣದಲ್ಲಿ, ಆಯ್ತಲ್ವಾ? ನಮ್ಮ ಮಕ್ಕಳು ನೋಡಪ್ಪ ಬೇಗ ಸ್ವಲ್ಪ ಖಾಲಿ ಮಾಡಪ್ಪ ಅಂತ ಹೇಳ್ತಿದ್ದೀವಿ, ಹೌದಾನೆ? ಹೂ ಅಂತ. ವೆರಿ ಗುಡ್. ಹೌದು, ಗೊತ್ತಾಯ್ತು. ಯಾಕೆ ನಾನು ಒಬ್ಬ ಪೇರೆಂಟ್ಸ್ ಅಲ್ವಾ, ನನಗೂ ಗೊತ್ತಾಗುತ್ತೆ. ಸೊ ಅದರಿಂದ ಏನು ಇವತ್ತು ಗುಣಮಟ್ಟದ ಒಂದು ಎಜುಕೇಷನನ್ನು ಕೊಡಬೇಕಂತ ಯಾವ ಮ್ಯಾನೇಜ್ಮೆಂಟು ತೀರ್ಮಾನ ಮಾಡ್ಕೊತಾರೆ, ಎಲ್ಲ ಕಡೆ ನಾನು ಹೇಳ್ತಾ ಇರ್ತೀನಿ. ಇವತ್ತು ನಾವು ಗಡಿನಾಡು ಭಾಗದವರು, ನಮ್ಮನ್ನು ಬಿಟ್ಟು ಆಂಧ್ರ ಮತ್ತು ತಮಿಳುನಾಡು, ನಮ್ಮಲ್ಲಿ ಅಂತ ಕ್ವಾಲಿಟಿ ಎಜುಕೇಷನ್ ಬರಬೇಕಾದ್ರೆ ಫಸ್ಟ್ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು, ಮ್ಯಾನೇಜ್ಮೆಂಟಲ್ಲಿ ಪಾಸಿಟಿವ್ ಎನರ್ಜಿ ಬರಬೇಕು. ಈಗ ಏನಾಗ್ತಿದೆ ಅಂದರೆ ಖಾಸಗಿ ಶಾಲೆಗಳು ಅಂತಂದರೆ ಒಂದು ಕಮರ್ಷಿಯಲ್ ರೀತಿ ನೋಡ್ತಾ ಇದ್ದಾರೆ. ಕಮರ್ಷಿಯಲ್ ಶಾಲೆ ಇವತ್ತು ಬ್ಯಾಂಗ್ಳೂರಲ್ಲಿ ಒಂದು ಪೇರೆಂಟ್ಸ್ ಮಾತು ಹೇಳ್ತೀನಿ, ಒಬ್ಬ ಲೇಡಿ ಸೇರಿದಾಗ ನಿಮ್ಮ ಮಗ ಎಲ್ಲ ಹಾಕಿ, ನನ್ನ ಮಗ ಸ್ಟೋನ್ ಇಲ್ಲು ಅಂತ ಹೇಳ್ತಾರೆ. ಇದು ಇಡೀ ಸೌತ್ ಇಂಡಿಯಾದಲ್ಲಿ ಅದೇ ಹೈಯೆಸ್ಟ್ ಸ್ಕೂಲ್ ಸ್ಟೋನ್ ಇಲ್, ಎಷ್ಟು ಮಕ್ಕಳು ಓದಿಸೋಂಥ ಸ್ಕೂಲು. ಎಲ್ಲ ಪೇರೆಂಟ್ಸು ಏನು ಕನಸು ಕಾಣ್ತಾರೆ ಅಂತಂದರೆ ಅತಿ ದೊಡ್ಡಾಗಿರ್ತಕ್ಕಂಥ ನಮ್ಮ ಫೀಸ್ ಕಟ್ಟೋ ಸ್ಕೂಲ್ ಸೇರಿಸ್ಬೇಕು ಅಂತ ಹೇಳ್ತಾರೆ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನಾಗಿದೆ, ಪೇರೆಂಟ್ಸ್ಗೆ ಒಂದು ಕಾಂಟ್ರವರ್ಸಿ ಕ್ಯಾಂಡಿಡೇಟ್ ಆಗ್ಬಿಟ್ಟಿದೆ. ಏನಂತಂದ್ರೆ ನಮ್ಮ ಮಕ್ಕಳನ್ನ ದೊಡ್ಡ ಸ್ಕೂಲಲ್ಲಿ ಸೇರಿಸ್ಬೇಕು, ತಪ್ಪಲ್ಲ, ಖಂಡಿತವಾಗ್ಲೂ ತಪ್ಪಲ್ಲ. ಬಟ್ ನಾವುಗಳು ಎಲ್ಲಿದ್ವಿ, ನಾವುಗಳು ಎಲ್ಲಿಂದ ಬಂದಿದ್ವಿ, ನಮ್ಮ ಎಜುಕೇಷನ್ ಹೇಗಿತ್ತು, ಸೊ ಅದನ್ನು ದಯವಿಟ್ಟು ಒಂದ್ಸರಿ ಬ್ಯಾಕ್ ತಿರುಗಿ ನೋಡಿದಾಗ ಬ್ಯಾಕ್ ಟು ಪೆವಿಲಿಯನ್ ಎಲ್ಲ ವಾಪಸ್ ಬರ್ತಾ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಜುಕೇಷನ್ಗಿಂತ ಮಕ್ಕಳಿಗೆ ಸಂಸ್ಕೃತಿಯನ್ನು ನಾವೆಲ್ಲಿ ಕಲಿಸ್ತೀವಿ. ನಾವು ಯಾರೇ ಮನೆಗೆ ಬಂದ ತಕ್ಷಣ ದೊಡ್ಡವ್ರಿಗೆ ಕಾಲಕ್ಕೆ ಮಾಡ್ತಾ ಇರ್ತಕ್ಕಂಥ ಸಂಸ್ಕೃತಿ ಯಾವತ್ತು ನಾವು ಕಲಿಸ್ತೀವಿ, ಬಹುಶಃ ನಮ್ಮ ಮಕ್ಕಳಿಗೆ ಅರ್ಧ ಎಜುಕೇಷನ್ ಕೊಟ್ಟಂಗೆ ಆಗ್ತದೆ. ಇವತ್ತು ಎಲ್ಲ ತಂದೆ ತಾಯಿಗಳು ಒಂದು ತಪ್ಪು ಮಾಡ್ತಾ ಇದ್ವಿ. ಮಕ್ಕಳು ಬಂದಿದ ತಕ್ಷಣ, ಸ್ಕೂಲ್ ಬಿಸಾಗಿದ ತಕ್ಷಣ, ಬ್ಯಾಗ್ ಬಿಸಾಗಿದ ತಕ್ಷಣ ಫಸ್ಟ್ ಏನು ಕೇಳ್ತವೆ? ಫೋನ್ ಕೇಳ್ತವೆ. ಏನು ಮಾಡ್ತವೆ? ಫೋನ್ ಕೇಳ್ತವೆ. ಇದೊಂದು ಏನಾದರೂ ಅವಾಯ್ಡ್ ಮಾಡಿಬಿಟ್ರೆ, ಯಾಕೆ ಆಧುನಿಕ ಜಗತ್ತು ತುಂಬ ಮುಂದೋಗ್ತಾ ಇದೆ, ಖಂಡಿತ ಇಲ್ಲ ಅಂತ ಹೇಳ್ತಾ ಇಲ್ಲ. ಫೋನು ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟು ನಮ್ಮ ತೊಂದರೆ ಆಗ್ತಾ ಇದೆ. ಸೊ ಅದರಿಂದ ಪೇರೆಂಟ್ಸ್ ಇದರಿಂದ ಖಂಡಿತವಾಗ್ಲೂ ಇದು ಮಾಡಬೇಕಾಗುತ್ತೆ. ಸಾಕಷ್ಟು ಜನ ಪೇರೆಂಟ್ಸ್ಗೆ, ಎಲ್ಲ ಪೇರೆಂಟ್ಸ್ಗೂ ತುಂಬ ಮಕ್ಕಳು ಚೆನ್ನಾಗಬೇಕು ಅಂತ ಆಸೆ ಇರ್ತದೆ, ತಪ್ಪೇನಿಲ್ಲ. ನನಗೆ ಅದ್ರ ಬಗ್ಗೆ ಆ್ಯಸ್ ಎ ಪೇರೆಂಟ್ಸ್ ನನಗೂ ಕೂಡ ಹೇಳ್ತೀನಿ, ತಪ್ಪೇನಿಲ್ಲ. ಬಟ್ ಆದರೆ ಯಾವ ಇನ್ಸ್ಟಿಟ್ಯೂಟಲ್ಲಿ ನಾವು ಹಾಕಿದ್ರೆ, ಯಾವ ಇನ್ಸ್ಟಿಟ್ಯೂಟಿಂದ ದೊಡ್ಡ ಮಕ್ಕಳು ಆಚೆಗೆ ಬಂದಿದ್ದಾರೆ. ನನ್ನ ಬ್ಯಾಂಗ್ಳೂರಲ್ಲಿ ಸಾಕಷ್ಟು ಜನ ಮಕ್ಕಳು ನಾನು ಮೀಟ್ ಮಾಡ್ತಾ ಇರ್ತಾರೆ, IBM ಇದ್ದಾರೆ, ಇನ್ಫೋಸಿಸ್ ಇದ್ದಾರೆ. ಅವರೆಲ್ಲ ಬಂದು ನಾನು ಮಾತಾಡ್ತಾರೆ, ಸರ್ ನಾವು ಅಮರ್ ಜ್ಯೋತಿ ಸ್ಕೂಲ್ ಮಕ್ಕಳು ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈ ಅಮರ್ ಜ್ಯೋತಿ ಸ್ಕೂಲ್ ಏನೇನು ಹುಟ್ಟಾಗ್ತಾ ಇದೆ ಅಂತಂದರೆ, ದಯವಿಟ್ಟು ದೊಡ್ಡ ಯಂತ್ರಗಳನ್ನ, ದೊಡ್ಡ ಇಂಜಿನಿಯರ್ಗಳನ್ನ ಹುಟ್ಟಾಕಿ ಆಚೆ ಕಳಿಸ್ತಾ ಇದೆ. ಬಹುಶಃ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಅಷ್ಟು ದೊಡ್ಡ ಸ್ಕೂಲು, ಒಂದು ವಿಷನ್ ಇರ್ತಕ್ಕಂಥ ಸ್ಕೂಲು, ದೊಡ್ಡ ಮ್ಯಾನೇಜ್ಮೆಂಟ್ ಸ್ಕೂಲು ಅಂತಂದರೆ ಅಮರ್ ಜ್ಯೋತಿ ಸ್ಕೂಲ್ ಅಂದರೆ ತಪ್ಪಾಗಲಾರ್ದು ಅಂತ ಹೇಳ್ತೀನಿ. ನಾನು ಒಂದೇ ಒಂದು ಪೇರೆಂಟ್ಸ್ ಒಂದು ಮಾತು ಹೇಳ್ತೀನಿ, ಕನಸು ಕಾಣಬೇಕು.
ಖಂಡಿತವಾಗ್ಲೂ ಕನಸು ಕಾಣಬೇಕು. ನಾವು ಕನಸು ಮುಟ್ಟುವಂತ ಕನಸು ಕಾಣಬೇಕು. ದೊಡ್ಡ ದೊಡ್ಡ ಕನಸು ಕಾಣ್ತಾರೆ, ಯಾಕಂದ್ರೆ ನಾವು ಮುಟ್ಟುವಂತ ಕನಸು ಕಾಣಬೇಕು ಅಂತ ಹೇಳ್ತೀನಿ. ನಾನು ಈ ಒಂದು ವಿಚಾರದಲ್ಲಿ ಒಂದು ಪೇರೆಂಟ್ಸ್ ಮಾತಾಡ್ತೀನಿ. ಇವತ್ತು ನಾನು ಒಂದು ಸ್ಟೋರಿ ಇವತ್ತು ಓದ್ತಾ ಇದ್ದೆ. ನಾನು ಸಾಕಷ್ಟು ಸ್ಕೂಲಲ್ಲಿ ಈ ಸ್ಟೋರಿ ಹೇಳಿದ್ದೀನಿ ನಾನು. ಯಾಕೆಂತಂದ್ರೆ ಎಲ್ಲ ಊರಲ್ಲಿ ಗಣಪತಿ ಟೆಂಪಲ್ ಇದ್ದೇ ಇರ್ತಾನೆ. ನಮ್ಮೂರಲ್ಲಿ ಕೂಡ ಗಣಪತಿ ಟೆಂಪಲ್ ಇದ್ದಾರೆ. ಆ ಟೆಂಪಲ್ ಓಪನ್ ಮಾಡಿದ ತಕ್ಷಣ, ಬೆಳಗ್ಗೆ 5 ಗಂಟೆ ಪೂಜಾರಿ ಓಪನ್ ಮಾಡಿದ ತಕ್ಷಣ, ನನ್ನಂತ ಒಬ್ಬ ಎಲ್ಲ ಥರ ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವನು ಬೆಳಗ್ಗೆ ಸ್ನಾನ ಮಾಡಿ ಅವನು ಫಸ್ಟ್ ಪರ್ಸನ್ ಗಣಪತಿಗೆ ಹೋಗ್ತಾ ಇದ್ದಂತೆ. ಫಸ್ಟ್ ಪರ್ಸನ್ ಅವನು ಓಪನ್ ಮಾಡೋಕ್ಕಿಂತ ಮುಂಚೆ ಇವನೇ ಫಸ್ಟ್ ಪರ್ಸನ್ ಹೋಗ್ತಾ ಇದ್ದನು. ಗಣೇಶನಿಗೆ ಹೋಗಿ ಒಂದು ನಮಸ್ಕಾರ ಆಗ್ತಾ ಇದ್ದೆ. ಏನು ನಮಸ್ಕಾರ ಆಗ್ತಾ ಇದ್ದಾನೆ? ಗಣೇಶ, ನಾನು ಡಬಲ್ ಡಿಗ್ರಿ ಮಾಡಿದ್ದೀನಪ್ಪ, ದಯವಿಟ್ಟು ಒಂದು 5 ಕೋಟಿ ಲಾಟ್ರಿ ಹೊಡ್ಸಪ್ಪ. ಎಷ್ಟು ಕೋಟಿ? ಅವನು ಡಬಲ್ ಡಿಗ್ರಿ ಮಾಡೋಣಂತೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. 5 ಕೋಟಿ ಲಾಟ್ರಿ ಹೊಡ್ಸಪ್ಪ. 1 ಡೇ ಆಯ್ತು, 2 ಡೇ ಆಯ್ತು, 3 ಡೇ ಆಯ್ತು, 1 ಮಂತ್ ಆಯ್ತು, 2 ತಿಂಗಳಾಯ್ತು, 1 ವರ್ಷ ಆಯ್ತು, 3 ವರ್ಷ ಆಯ್ತು. ಪ್ರತಿ ದಿವಸ ಗಣೇಶನಿಗೆ ಅವ್ರ ಮಕ್ಕನೇ ದರ್ಶನ ಆಗ್ತಾ ಇದೆ. ಪ್ರತಿ ಸಾರಿ 3 ವರ್ಷದ ಅವ್ನು ಪ್ರತಿ ಸಾರಿ ಕೇಳೋದು 5 ಕೋಟಿ ಲಾಟ್ರಿ ಹೊಡ್ಸೋ, 5 ಕೋಟಿ ಲಾಟ್ರಿ ಹೊಡ್ಸೋ, 5 ಕೋಟಿ ಲಾಟ್ರಿ ಹೊಡ್ಸೋ, 5 ಕೋಟಿ ಲಾಟ್ರಿ. ಇದನ್ನ ನೋಡಿ 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 ಪಾರ್ವತಿ ಸ್ವಲ್ಪ ಸಿಟ್ಟು ಬಂತಂತೆ. ಗಣೇಶನ ಕರೆದು ಕೇಳಿದ, ಅಲ್ಲೋ ಗಣೇಶ, ಅಷ್ಟು ಕ್ಲೀನಾಗಿ ಸ್ನಾನ ಮಾಡಿ ಬೆಳಗ್ಗೆ ಬಂದು ಪೂಜೆ ಮಾಡ್ತಾವನಲ್ಲ, 3 ವರ್ಷದ ಅವ್ನು ಕೇಳ್ಕೊಂತವನೆ, ಅವನೇನೋ ತೀರ್ಸ್ಬಾರ್ದು ಅವನ ಆಸೆನ. ಅಮ್ಮ, ನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮಕ ನೋಡಿ 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 ಸಾಕಾಗ್ಬಿಟ್ಟಿದೆ. ಅವನೇನ್ ಕೇಳ್ತಾನೆ ಗೊತ್ತಾ ಅಂತ ಕೇಳಿದ್ರು. 5 ಕೋಟಿ ಲಾಟ್ರಿ ಹೊಡ್ಸು, 5 ಕೋಟಿ ಲಾಟ್ರಿ ಹೊಡ್ಸಕ್ ನಾನು ಸಿದ್ಧವಾಗಿದ್ದೆ. ನಾವು ಯಾವ ನಂಬರ್ಗಮ್ಮ ಹೊಡ್ತೀವಿ ಲಾಟ್ರಿ ನಾನು ಅಂತ ಕೇಳಿದ್. ನಾನು ಅವ್ನು ಲಾಟ್ರಿ ಟಿಕೆಟೇ ತಗೊಂಡಿಲ್ಲ ಅವನು, ಬಟ್ ಲಾಟ್ರಿ ಟಿಕೆಟ್ ಹೊಡಿಸ್ಬೇಕಂತ ಅವನಿಗೆ. ಸಾಕಷ್ಟು ಜನ ಪೇರೆಂಟ್ಸ್ಗೆ ನನ್ನ ಮಗ ದೊಡ್ಡವನಾಗ್ಬೇಕು, ನನ್ನ ಮಗ ದೊಡ್ಡವನಾಗ್ಬೇಕು. ಏನಾಗಬೇಕು? ನನ್ನ ಮಗ ದೊಡ್ಡವನಾಗ್ಬೇಕು. ದೊಡ್ಡವನಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಒಳ್ಳೆ ಸ್ಕೂಲ್ನ ಆಯ್ಕೆ ಮಾಡ್ಕೋಬೇಕು. ಅದನ್ನು ಮಾಡೋದಿಲ್ಲ. ಎಲ್ಲೋ ಒಂದು ಕಡೆ ನನ್ನ ಮಗ ಓದ್ಬೇಕಂತ ಎತ್ತಾಗ್ತಾರಷ್ಟೇ. ಯಾವ ಸ್ಕೂಲಲ್ಲಿ ಹೋದ್ರೆ ನನ್ನ ಮಗ ದೊಡ್ಡವನಾಗ್ತಾನೆ. ಈ ಸ್ಕೂಲಿಂದ ಎಷ್ಟು ಜನ ಮಕ್ಕಳು ಆಚೆ ಹೋಗಿದ್ದಾರೆ, ಯಾರು ಡಿಗ್ರಿ ತಗೊಂಡಿದ್ದಾರೆ, ಯಾರು MBBS ಆಗಿದ್ದಾರೆ. ಇಂಥ ಸ್ಕೂಲ್ನ ಹುಡುಕಿ ಇವತ್ತು ಅಣಬೆ ತರ ಹುಟ್ಟಾಗ್ತಿದೆ ಸರ್. ಸ್ಕೂಲ್ಸ್ ಇವತ್ತು ಅಣಬೆ ತರ ಹುಟ್ಟಾಗ್ತಿದೆ. ನಥಿಂಗ್ ಬಟ್ ತಪ್ಪು ತಿಳ್ಕೊಬೇಡಿ, ಪ್ರತಿ ಪಂಚಾಯತಿಗಳಲ್ಲಿ ಕೂಡ ಈ ಪ್ರೈವೇಟ್ ಸ್ಕೂಲ್ ಉತ್ಪಾಗ್ತಿದೆ. ದಯವಿಟ್ಟು ಒಳ್ಳೆ ಎಜುಕೇಶನ್ ಇರ್ತಕ್ಕಂಥ ಇಂಥ ಎಮರ್ಜೆನ್ಸಿ ಸ್ಕೂಲ್ನ ಒಂದು ವಿಸಿಟ್ ಮಾಡ್ಕೊಂಡು ಒಬ್ಬ ಶಾಸಕನ ಕೇಳ್ತಾ ಇದ್ದೀನಿ. ಯಾಕೋ ನನ್ನ ಕಾಡೇಪಲ್ಲವ್ರು ನನಗೆ ಕ್ಲೋಸ್ ಅಂತ ನಾನು ಹೇಳ್ತಾ ಇಲ್ಲ. 7 ವರ್ಷದಿಂದ ಈ ಸ್ಕೂಲ್ ನಾನು ಸತ್ತೋಗಿ ಬರ್ತಾ ಇದ್ದೀನಿ. 7 ವರ್ಷದಿಂದ ಇದೇ ಸಡಗರ ಇದೆ, ಇದೇ ಹಬ್ಬ ಇದೆ. ಒಂದು ಹಬ್ಬ ವರ್ಷಕ್ಕಿಂತ ಇನ್ನೊಂದು ವರ್ಷ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಖುಷಿ ಆಗ್ತಾ ಇದೆ. ಪ್ರತಿ ಸಾರಿ ಕೂಡ ಮಕ್ಕಳು ಟಾಪರ್ ಆಗಿ ಆಚೆ ಬರ್ತಾ ಇದ್ದಾರೆ. ಸೊ ಬಹುಶಃ ಏನಾದರೂ ನನ್ನ ಮಕ್ಕಳ ಹತ್ರ ಇದೆ, ಖಂಡಿತವಾಗಿ ನಾನು ಈ ಸ್ಕೂಲ್ಗೆ ಆಗ್ತಾ ಇದ್ದೆ, ಖಂಡಿತವಾಗಿ ಈ ಸ್ಕೂಲ್ಗೆ ಆಗ್ತಾ ಇದೆ. ಎಲ್ಲ ಪೋಷಕರಿಗೂ ಒಳ್ಳೇದಾಗಲಿ. ಒಳ್ಳೆ ಮಕ್ಕಳನ್ನ ಬೆಳೆಸಿದಿರಿ, ಒಳ್ಳೆ ಮಕ್ಕಳನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ. ಅತ್ತಕ್ಕಂಗೆ ಒಳ್ಳೆ ವಿಷನ್ ಕಾಣಿ. ಮಕ್ಕಳಲ್ಲಿ ದಯವಿಟ್ಟು ಈ ದುಶ್ಚಟಗಳಿಗೆ ದಯವಿಟ್ಟು ಬಲಿ ಆಗ್ತಾವ್ರ ಮಕ್ಕಳು ಅಂತ, ಅದಕ್ಕೆಲ್ಲ ಇದಾಗೋದು ಬೇಡ ಅಂತ ಹೇಳ್ತಾ, ಒಳ್ಳೆ ಒಂದು ಕಲ್ಚರ್ ಕೊಡ ಅಂತ ಹೇಳ್ತಾ, ಈ ಎಮರ್ಜೆನ್ಸಿ ಸ್ಕೂಲ್ವರೆಗೂ ಮತ್ತು ಮ್ಯಾನೇಜ್ಮೆಂಟ್ ಅವ್ರಿಗೂ ಹಾಗೂ ಪೋಷಕರಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ ಮತ್ತು ಒಂದು ಸಹ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.